ಸೊ ಎಸ್ ಡಾಕ್ಟರ್ ಅಕ್ಷಯ್. ಸೊ ಈಗ ಪ್ರೀಹ್ಯಾಬ್ನ ಜನಸಾಮಾನ್ಯರು ಮಾಡ್ಬೋದಾ? ಈಗ ಉದಾಹರಣೆಗೆ 40ರ ವಯಸ್ಸಿನಲ್ಲಿರೋರು ಯಾರೋ ಒಬ್ರು ಹ್ಮ್ 50s 60sಲ್ಲಿರೋರ್ಗು, ಯಾಕಂದ್ರೆ ಹೋಗ್ತಾ ಹೋಗ್ತಾ ಮಸಲ್ ಕಮ್ಮಿ ಆಗತ್ತೆ, ಬೋನ್ಸ್ ವೀಕ್ ಆಗತ್ತೆ ಅಂತ ಕೇಳ್ತೀವಲ್ಲ. ಹೌದು ಹೌದು ಸೊ 40+ ಇರೋರ್ಗೂ ಈ ಪ್ರೀಹ್ಯಾಬು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗತ್ತಾ? ಡೆಫಿನೆಟ್ಲಿ ಮಾಡ್ಬೋದು. ಪ್ರೀಹ್ಯಾಬ್ ಅನ್ನೋದು ಏನು ಅಂತ ಹೇಳಿದ್ರೆ ತುಂಬ ಇಂಟೆನ್ಸ್ ಅಂತ ಹೇಳಿ ಏನಿರೋದಿಲ್ಲ. ಅದು ಇಟ್ ಈಸ್ ಎ ಬೇಸಿಕ್ ಟ್ರೈನಿಂಗ್. ಪ್ರೀಹ್ಯಾಬ್ ಅನ್ನೋದು ಪ್ರತಿಯೊಬ್ಬರು ಮಾಡ್ಬೋದು. ಅದಾದಮೇಲೆ ಅವರು ಆ ಸ್ಪೋರ್ಟ್ಸಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಲೆವೆಲಲ್ಲಿ ಅವ್ರು ಆಡಬೇಕು ಅಂತ ಅನ್ಕೊತಾ ಇದ್ದಾರೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ನಮ್ಮ ಒಂದು 60 years ಓಲ್ಡ್ ನಮ್ಮ ಫಾದರು ಅಥವಾ ಮದರು ಅವರೇನಾದರೂ ಒಟ್ಟು ನಾಳೆ ನಾನು ಬ್ಯಾಡ್ಮಿಂಟನ್ ಆಡಬೇಕು ಅಂತ ಹೇಳಿದ್ರೆ, ಅವ್ರಿಗೆ ನಾನು ನನ್ನ ತಮ್ಮನಿಗೆ ಹೇಳಿದಷ್ಟು ಇಂಟೆನ್ಸ್ ಪ್ರೀಹ್ಯಾಬ್ ಏನು ನಾನು ಅವ್ರಿಗೆ ಹೇಳೋದಿಲ್ಲ. ಅವ್ರಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅವರಿಗೆ ಬೇಸಿಕ್ ಪ್ರೀಹ್ಯಾಬ್. ಯಾಕಂದರೆ ಅವ್ರದ್ದು ಇಂಟೆನ್ಸಿಟಿ ಆಫ್ ಪ್ಲೇ ಏನಿದೆ ಅಷ್ಟು ಜಾಸ್ತಿ ಇರೋದಿಲ್ಲ. ಬಟ್ ಅವರಿಗೂ ಪ್ರಾಪರ್ ಪ್ರೀಹ್ಯಾಬ್, ಪ್ರಾಪರ್ ವಾರ್ಮಪ್ ಹೇಳ್ತೀನಿ ನಾನು. ಅದು ಅಲ್ಲದೆ ಏನು ಅಂತ ಹೇಳಿದ್ರೆ, ಇದರಲ್ಲಿ ಬರೀ ನಂದಷ್ಟೇ ರೋಲ್ ಇದೆ ಅಂತ ನಾನೇನು ಹೇಳೋದಿಲ್ಲ. ಇದ್ರ ಜೊತೆ ಫಿಸಿಯೋಥೆರಪಿಯವ್ರದ್ದು ರೋಲ್ ಕೂಡ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಫಿಸಿಯೋಥೆರಪಿಯವ್ರದ್ದು ಇವಾಗ ನಾನೇನು ಅಂತ ಹೇಳಿದರೆ, ನನ್ನ ಫಿಸಿಯೋಥೆರಪಿಸ್ಟ್ ಮತ್ತು ನಂದು ಇಬ್ಬರದ್ದು ಒಂದು ಕೋಆರ್ಡಿನೇಷನಲ್ಲಿ, ಇಬ್ಬರದ್ದು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಈ ಪ್ರೀಹ್ಯಾಬ್ ಅನ್ನೋದು ನಾವು ಹೇಳುವಂಥದ್ದು ಪೇಷಂಟ್ಸ್ಗೆ. ಇವಾಗ ನನ್ನ ಫಿಸಿಯೋಥೆರಪಿಸ್ಟಿಗೆ ಹೇಳ್ತೀನಿ ಏನು ಅಂತ ಹೇಳಿದ್ರೆ, ಈ ಥರದ್ದೆಲ್ಲ ಪ್ರೀಹ್ಯಾಬ್ ಎಲ್ಲ ಇವ್ರಿಗೆ ಬೇಕಾಗುತ್ತೆ, ಈ ಥರ ಬೇಕಾಗತ್ತೆ ಅಂತ ಹೇಳಿ. ಫಿಸಿಯೋಥೆರಪಿಸ್ಟ್ ಇದ್ದವರು ಅವರು ಒಂದ್ಸಲ ನೋಡಿ, ಎಸ್ ಸರ್ ಈ ಥರ ನಾವು ಟ್ರೈನಿಂಗ್ ಕೊಡ್ಬೋದು ಪೇಷಂಟ್ಸ್ಗೆ ಅಂತ ಹೇಳಿ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಕೆಲವೊಂದು ಪಾಯಿಂಟ್ಸ್ನ ಅವ್ರು ನನಗೆ ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ, ಇದು ಎಲ್ಲ ಈ ಸ್ಪೋರ್ಟ್ಸ್ ಅನ್ನೋದು ಏನಿದೆ, ಇದರಲ್ಲಿ ಆರ್ಥೋಪೆಡಿಷಿಯನ್ಸ್ ಅಥವಾ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ, ನಾನು ಒಬ್ಬನೇ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಅಲ್ಲ. ನನ್ನ ಜೊತೆಗೆ ವರ್ಕ್ ಮಾಡ್ತಿರೋ ಫಿಸಿಯೋಥೆರಪಿಸ್ಟ್ ಕೂಡ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್. ಏನಕ್ಕೆ ಅಂತ ಹೇಳಿದ್ರೆ, ಅವ್ರದ್ದು ರೋಲ್ ಕೂಡ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಪ್ರೀಹ್ಯಾಬಲ್ ಅಷ್ಟೇ ರೋಲ್ ಅಲ್ಲ ಅವ್ರದ್ದು. ಇವಾಗೊಂದು ಸರ್ಜರಿ ಮಾಡಿದ್ದೀನಿ ನಾನು, ACL ಸರ್ಜರಿ ನಾನು ತುಂಬ ಪರ್ಫೆಕ್ಟಾಗಿ ಪ್ರಿಸೈಸಾಗಿ ನಾನು ಮಾಡಿದ್ದೀನಿ. ಅಷ್ಟೇ ಸಾಕಾಗಲ್ಲ. ಅದಾದಮೇಲೆ ಏನು ಅಂತ ಹೇಳಿದ್ರೆ, ಫಿಸಿಯೋಥೆರಪಿ ಏನಿದೆ ಅದು ತುಂಬ ರೋಲ್ ಆಗುತ್ತದು. ಇಟ್ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನೀ ಜಾಯಿಂಟ್ಗೆ ನಾನು ಸರ್ಜರಿ ಮಾಡಿದ್ದೀನಿ, ನಾನು ACL ಸರ್ಜರಿ ಇಸ್ ಪರ್ಫೆಕ್ಟ್, ಪಿಕ್ಚರ್ ಪರ್ಫೆಕ್ಟ್, ಏನು ಪ್ರಾಬ್ಲಮ್ ಇಲ್ಲ, ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಅದಾದಮೇಲೆ ಇನ್ ಕೇಸ್ ಏನಾದರೂ ಪೇಷಂಟ್ಸ್ ಫಿಸಿಯೋಥೆರಪಿ ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಸುತ್ತಮುತ್ತ ಇರುವಂಥ ಮಸಲ್ಸ್ ಎಲ್ಲ ಏನಿದೆ ಅದು ವೀಕ್ ಆಗುತ್ತೆ, ಇಲ್ಲ ಅಂದರೆ ಸ್ಟಿಫ್ ಆಗುತ್ತೆ. ವೀಕ್ ಅಥವಾ ಸ್ಟಿಫ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಯಿಂಟ್ ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಜಾಯಿಂಟ್ಸ್ ಏನಿದೆ ಅದನ್ನು ಡ್ರೈವ್ ಮಾಡೋದು ಈ ಸುತ್ತಮುತ್ತ ಇರೋಂಥ ಮಸಲ್ಸೇ. ಇವಾಗ ಜಾಯಿಂಟ್ನ ನಾನೊಂದು ಕಾರ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಈ ಮಸಲ್ಸ್ ಎಲ್ಲ ಸುತ್ತಮುತ್ತ ಇರೋಂಥದ್ದು ಇದೆಯಲ್ಲ, ದೇ ಆರ್ ಲೈಕ್ ಡ್ರೈವರ್ಸ್ ಆಫ್ ಯುವರ್ ಕಾರ್. ಹಾಗಾಗಿ ಇವಾಗ ಇನ್ ಕೇಸನ್ನ ಡ್ರೈವರೇ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ, ಕಾರ್ ಮರ್ಸಿಡೀಸ್ ಬೆನ್ಸ್ ಇದ್ರೂ ಚೆನ್ನಾಗಿ ಓಡಿಸೋದಕ್ಕಾಗೋದಿಲ್ಲ. ಸೊ ಎಷ್ಟೇ ಸೂಪರ್ ಆಗಿರೋ ಡಾಕ್ಟರ್ ಸರ್ಜರಿ ಮಾಡಿದ್ರು, ಫಿಸಿಯೋಥೆರಪಿ ಪ್ಲೇಸ್ ಎ ವೆರಿ ವೆರಿ ಕ್ರೂಷಿಯಲ್ ರೋಲ್. ಹಾಗಾಗಿ ಏನು ಅಂತ ಹೇಳಿದ್ರೆ, ನನ್ನ ಎಲ್ಲ ಪೇಷಂಟ್ಸ್ಗೂ ನಾನು ಅವ್ರಿಗೆ ಎಜುಕೇಟ್ ಮಾಡುವಂಥದ್ದು ಅಂದರೆ, ಸರ್ಜರಿಗಿಂತ ಮುಂಚೆನೂ ಹೇಳ್ತೀನಿ, ಸರ್ಜರಿ ಆದಮೇಲೂ ಹೇಳ್ತೀನಿ, ಯಾವಾಗ ನಿಮ್ದು ಏನೇನು ಫಿಸಿಯೋಥೆರಪಿ ಪ್ರೋಟೋಕಾಲ್ ನಡೆಯುತ್ತೆ ಅಂತ ಹೇಳಿ ಅದನ್ನು ನನ್ನ ಫಿಸಿಯೋಥೆರಪಿಸ್ಟ್ ಜೊತೆನೂ ನಾನು ಡಿಸ್ಕಸ್ ಮಾಡ್ತೀನಿ. ಇವಾಗ ಫಿಸಿಯೋಥೆರಪಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಪೇಷಂಟ್ಗೂ ಒಂದೇ ಒಂದು ಬ್ಲ್ಯಾಂಕೆಟ್ ಫಿಸಿಯೋಥೆರಪಿ, ಎಲ್ಲರಿಗೂ ಒಂದೇ ಫಿಸಿಯೋಥೆರಪಿ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ಡೌಟ್ಸ್ ಇರೋದು, ಇವನ್ ಆಫ್ಟರ್ ಮೈ ಸರ್ಜರಿ ರೈಟ್, 100 ಜನ ಹೆದರ್ಸ್ಬಿಟ್ಟಿದ್ರು. ಯಾರೋ ಒಬ್ರು ಸರ್ಜರಿಗೆ ಮುಂಚೆನೆ ಸರ್ಜರಿ ಆಗಿ ಅವ್ರಿಗೆ 1 ತಿಂಗಳಾದ್ರೂ ಮೂವ್ಮೆಂಟ್ ಬಂದಿರಲ್ವಂತೆ. ಇವೆಂಚುಲಿ ದೇ ಹ್ಯಾಡ್ ಟು ಗೋ ಟು ಸ್ವಿಮ್ಮಿಂಗ್ ಪೂಲ್, ವಾಟರ್ ಅಲ್ಲೇನೋ ಎಕ್ಸ್ಟೆನ್ಷನ್ ಮಾಡ್ಸಕ್ ಟ್ರೈ ಮಾಡಿದ್ರು, ಅದೊಂದು ಕೇಳಿದ್ದೆ. ಮತ್ತೆ ಈ 120 ಡಿಗ್ರಿವರೆಗೂ ಮತ್ತೆ ಯು ಹ್ಯಾವ್ ಟು ಬೆಂಡ್, ಅಲ್ಲೂ ಮಲ್ಟಿಪಲ್ ಥಿಯರೀಸ್ ಇದೆ. ಕೆಲವರು ಡಾಕ್ಟ್ರು ಸರ್ಜರಿ ಆಗಿ ದಿನಾನೇ ನಡೆಸ್ತಾರೆ, ಇಮಿಡಿಯೇಟ್ ಆಗಿ ಮಾಡಿಸ್ತಾರೆ. ಇನ್ನೊಂದಷ್ಟು ಜನ ಆ CPR ಮಷಿನ್ ಅದು ಆಮೇಲೆ ಮಾಡಿಸ್ತಾರೆ. ಸೊ ಮೈ ಪಾಯಿಂಟ್ ಬೀಯಿಂಗ್, ಇಂಡಿವಿಜುವಲ್ ಆಗಿ ಪೇಷಂಟಾಗಿ ನಾನು ಆ ಕಷ್ಟ ನೋಡಿ ಎಲ್ಲಾರ್ದು ಅಡ್ವೈಸ್ ಕೇಳಿದ್ರಿಂದಾಗಿ ಇಲ್ಲಿ ಸಿಕ್ಕಾಪಟ್ಟೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆಯಲ್ಲ. ಹಂಗಿದ್ರೆ ಪೇಷಂಟು ಯಾರ ಮಾತು ಕೇಳಬೇಕು, ಹೇಗೆ ಇದನ್ನು ಮುಂದುವರಿಸಬೇಕು? ಅಂದರೆ ಪೇಷಂಟ್ಸ್ ಒಂದು ಸರ್ಜರಿ ಆದಮೇಲೆ ಇದು ಏನು ಡಾಕ್ಟರ್ ಫಸ್ಟಿಗೆ, ಯಾಕಂದರೆ ಇವಾಗ ನಾನೀಗ ಆಪ್ರೇಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಎಕ್ಸಾಕ್ಟ್ಲಿ ಇಂಟರ್ನಲ್ ಕಂಡೀಷನ್ ಏನು ಅಂತ ಹೇಳಿ ಗೊತ್ತಿರುತ್ತೆ. ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಾಕ್ಟರ್, ನಿಮ್ಮ ಆಪ್ರೇಟಿಂಗ್ ಡಾಕ್ಟರ್ ಏನಂತ ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಅದಾದಮೇಲೆ ಫಿಸಿಯೋಥೆರಪಿಸ್ಟಿಗೆ ಡಾಕ್ಟರೇ ಗೈಡ್ ಮಾಡಿದ್ರೆ ಇಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್. ಏನಕ್ಕೆ ಅಂತ ಹೇಳಿದ್ರೆ, ಅಂದರೆ ಡಾಕ್ಟರ್ ಗೈಡ್ ಮಾಡೋದು ಅಂತ ಹೇಳಿದ್ರೆ, ಇವಾಗ ಡಾಕ್ಟರ್ ಅವ್ರನ್ನ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಅಲ್ಲ ಫಿಸಿಯೋಥೆರಪಿಸ್ಟ್ನ. ಬಟ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಡಾಕ್ಟರ್ ಮತ್ತು ಫಿಸಿಯೋಥೆರಪಿಸ್ಟ್ ಇಬ್ಬರು ಒಟ್ಟಿಗೆ ಕೂತು ಅವ್ರದ್ದೊಂದು ಪ್ರೋಟೋಕಾಲ್ ಡಿಸ್ಕಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದೇ ಕೇಸಲ್ಲಿ ತೊಗೊಳ್ಳೋಣ, ನಿಮ್ದು ಇವಾಗ ACL ಸರ್ಜರಿ ಆಗಿದೆ, ನಾನೇ ಆಪ್ರೇಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ.
ಅದಾದಮೇಲೆ ನಾನು ನಿಮಗೆ ಹೇಳ್ತೀನಿ ಏನು ಅಂತ ಹೇಳಿದ್ರೆ, ನಿಮ್ದು ಇವಾಗ ಆಪ್ರೇಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ, ನಿಮ್ದು ಇವಾಗ ನೆಕ್ಸ್ಟ್ ಫಿಸಿಯೋಥೆರಪಿ ಪ್ರೋಟೋಕಾಲ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇವರು ನಿಮ್ಮ ಫಿಸಿಯೋಥೆರಪಿಸ್ಟು, ನಾನು ಮತ್ತು ಇವರು ಕೂತು ನಿಮ್ಮ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ACL ಇತ್ತು, ನಿಮಗೆ ಬೇರೆ ಇಂಜುರಿ ಇತ್ತು, ಅದನ್ನು ನಾನು ಈ ಥರ ಟ್ರೀಟ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ದು ಏನೇನು ಪ್ರೋಟೋಕಾಲ್ಸ್ ಮುಂದೆ ನಡೆಸಬೇಕು ಅಂದರೆ ಬೈ ದಿ ಎಂಡ್ ಆಫ್ 2 ವೀಕ್ಸ್, ಬೈ ದಿ ಎಂಡ್ ಆಫ್ 4 ವೀಕ್ಸ್, ಬೈ ದಿ ಎಂಡ್ ಆಫ್ 2 ಮಂತ್ಸ್ ಏನೇನು ಪ್ರೋಟೋಕಾಲ್ ಇದೆ ಫಿಸಿಯೋಥೆರಪಿದು, ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಅವರು ಅದನ್ನು ಟೇಕ್ ಕೇರ್ ಮಾಡ್ತಾರೆ. ಥರ ರಿಲೇ ಇದ್ದಂಗೆ ಇದು. ಹೌದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಬರೀ ನನ್ನ ವರ್ಕ್ ಸಾಕಾಗೋದಿಲ್ಲ, ಅವ್ರ ವರ್ಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವ್ರು ಕೂಡ ನನಗೆ ಬಂದು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ತಿಂಗಳಾದ್ಮೇಲೆ ಫಾರ್ ಎಕ್ಸಾಂಪಲ್, ಸರ್ ನೀವು ರಶ್ಮಿ ಅವ್ರನ್ನ ಕಳಿಸಿದ್ರ, ಅವ್ರದ್ದು ಫಿಸಿಯೋಥೆರಪಿ ತುಂಬ ಚೆನ್ನಾಗಿ ನಡೀತಾ ಇದೆ, ಬಟ್ ಆದರೆ ಏನು ಅಂತ ಹೇಳಿದ್ರೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, ಅದನ್ನು ನಾವು ಸ್ವಲ್ಪ ಫೋಕಸ್ ಮಾಡಬೇಕು. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ನಾವಿಬ್ಬರು ಅದನ್ನು ಡಿಸ್ಕಸ್ ಮಾಡ್ತೀವಿ, ನಾನು ಮತ್ತು ನಮ್ಮ ಫಿಸಿಯೋಥೆರಪಿಸ್ಟ್. ಆ ಥರ ಡಿಸ್ಕಸ್ ಮಾಡಿ ಒಂದು ಕಸ್ಟಮ್ ಮೇಡ್ ಪ್ರೋಟೋಕಾಲ್ ಅಂತ ನಾವು ಕೊಟ್ಟಾಗ ಪ್ರತಿಯೊಬ್ಬ ಪೇಷಂಟು ಅವರಿಗೆ ಒಳ್ಳೆ ಔಟ್ಕಮ್ ಸಿಗುತ್ತೆ. So today is ACL promising 100% recovery? 100% ರಿಕವರಿ, 100%. ಅದಕ್ಕೋಸ್ಕರನೇ ಅಂದರೆ ಇವಾಗ ನಾನು ಯಾರೇ ಒಬ್ಬ ಸ್ಪೋರ್ಟ್ಸ್ ಪ್ರೊಫೆಷ್ನಲ್ ಪೇಷಂಟ್ಸ್, ನಂದು ಕೆಲವೊಂದು ಸ್ಪೋರ್ಟ್ಸ್ ಪ್ರೊಫೆಷ್ನಲ್ ಪೇಷಂಟ್ಸ್ ಇದ್ದಾರೆ, ಇಬ್ಬರು ಇದ್ದವರು ಪ್ರೋ ಕಬಡ್ಡಿಗೆ ದೇ ಆರ್ ಗೆಟಿಂಗ್ ಟ್ರೈನ್ಡ್. ಅವರು ಅಂದರೆ ಅವ್ರ ಕರಿಯರ್ ಈ ಸ್ಪೋರ್ಟ್ಸ್. ಅದಾದಮೇಲೆ ಕೆಲವೊಂದು ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅವರು ಕ್ಲಬ್ಸ್ಗೆ ಆಡ್ತಾರೆ. ಅದಾದಮೇಲೆ ಕೆಲವೊಂದು ಫುಟ್ಬಾಲ್ ಪ್ಲೇಯರ್ಸ್ ಅವರು ಕ್ಲಬ್ಸ್ಗೆ ಆಡ್ತಾರೆ, ಇಲ್ಲೇ ಲೋಕಲ್ ಕ್ಲಬ್ಸ್ಗೆಲ್ಲ. ಬಟ್ ಫುಲ್ ಟೈಮ್ ಪ್ರೊಫೆಷನ್ ಈ ಸ್ಪೋರ್ಟ್ಸ್. ಇವಾಗ ಅವ್ರಿಗೆ ಏನಾದರೂ ಇಂಜುರಿ ಆದಾಗ ನಾನು ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ, ದಟ್ ಈಸ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ನನ್ನ ಪೇಷಂಟ್ಸಲ್ಲಿ ನಾನು ಏನು ಔಟ್ಕಮ್ ನೋಡಿದ್ದೀನಿ, ಆ ಬೇಸಿಸ್ ಮೇಲೆ ನಾನು ಕಾನ್ಫಿಡೆನ್ಸ್ ಕೊಡ್ಬೋದು ನಾನು. ಸೊ ಹಾಗಾಗಿ ಅಂದರೆ ಇವಾಗ ACL ಸರ್ಜರಿ ವೆನ್ ಪ್ರಾಪರ್ಲಿ ಹ್ಯಾಂಡಲ್ಡ್ ಬೈ ಎ ಪ್ರಾಪರ್ ಸ್ಪೆಷಲಿಸ್ಟ್ ಫಾಲೋಡ್ ಬೈ ಎ ಗುಡ್ ಫಿಸಿಯೋಥೆರಪಿ, 100% ರಿಕವರಿ ಆಗೋದಂತೂ ಖಂಡಿತ. ಬಟ್ ಅದೇ ಏನು ಅಂತ ಹೇಳಿದ್ರೆ ಟೈಮಿಂಗ್ ಆಫ್ ಸರ್ಜರಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಟೈಮಿಂಗ್ ಆಫ್ ಸರ್ಜರಿ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ACL ಟೇರ್ ಆಗಿದೆ ಸ್ಪೋರ್ಟ್ಸ್ ಆಡ್ತಾ, ACL ಟೇರ್ ಆಯಿತು ಅಂತ ಹೇಳಿ ಪೇಷಂಟ್ ಫಸ್ಟ್ ನನ್ನ ಹತ್ರ ಬರ್ತಾನೆ. ಪೇಷಂಟ್ ನನ್ನ ಹತ್ರ ಬಂದಾಗ ನಾನು ಕ್ಲಿನಿಕಲ್ ಎಕ್ಸಾಮಿನೇಷನ್ ಫಸ್ಟ್ ಮಾಡ್ತೀನಿ. ಅವ್ರು ನೀ ಎಕ್ಸಾಮಿನೇಷನ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ACL ಟೇರ್ ಆಗಿದೆ ಅಂತ ಹೇಳಿ. ಪೇಷಂಟ್ಸ್ಗೆ ನಾನು ಫಸ್ಟು MRI ಮಾಡಿಸ್ತೀನಿ, MRIಯಲ್ಲಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ. MRIಯಲ್ಲಿ ACL ಟೇರ್ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಏನು ಹೇಳ್ತೀನಿ ಅಂದರೆ ನಾನು ಪೇಷಂಟ್ಗೆ 1 ವಾರ ಅಥವಾ 2 ವಾರ ವೆಯ್ಟ್ ಮಾಡಿ. ನೀವು ಅಲ್ಲಿ ತನಕ ಏನು ಅಂತ ಹೇಳಿದ್ರೆ ನೀವು ನಡಿಬಹುದು, ನೀವು ಮಂಡಿ ಮೂಮೆಂಟ್ಸ್ ಎಲ್ಲ ನೀವು ಮಾಡಬಹುದು ಅಂತ ಹೇಳಿ. ಮೆಜಾರಿಟಿ ಆಫ್ ಮಿಸ್ಟೇಕ್ಸ್ ನಾನು ನೋಡೋವಂಥದ್ದು ನಾನು ಏನು ಅಂತ ಹೇಳಿದ್ರೆ, ಇವಾಗ ACL ಟೇರ್ ಆಯಿತು ಅಂತ ಹೇಳಿದ್ರೆ ನೀ ಇಂಜುರಿ, ಮೇಜರ್ ನೀ ಇಂಜುರಿ ಆಗಿದೆ ಅಂತ ಹೇಳಿ ಜನ ಮಂಡಿಯ ಮೂಮೆಂಟ್ ಮಾಡೋದೇ ಇಲ್ಲ. ಪೇಯ್ನ್ ಆಗುತ್ತೆ ಅಂತ ಹೇಳಿ ಜನ ಮಂಡಿ ಮೂಮೆಂಟ್ ಮಾಡೋದೇ ಇಲ್ಲ, ವೆಯ್ಟ್ ಕೂಡ ಹಾಕೋದಿಲ್ಲ. ನಾನು ಎಷ್ಟೋ ಪೇಷಂಟ್ಸ್ ನೋಡಿದ್ದೀನಿ, ಇನಿಷಿಯಲಿ 2 to 3 ವೀಕ್ಸ್ ದೇ ಗೋ ಇನ್ ಟು ಬೆಡ್ ರೆಸ್ಟ್. ಏನು ಅಂತ ಹೇಳಿದ್ರೆ ದೊಡ್ಡದಾಗಿ ಮಂಡಿ ಇಂಜುರಿ ಆಗಿದೆ ಅಂತ ಹೇಳಿ ದೇ ಗೋ ಇನ್ ಟು ಬೆಡ್ ರೆಸ್ಟ್. ಆ ಬೆಡ್ ರೆಸ್ಟ್ ಮಾಡಿದಾಗ ಏನಾಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ ಅವ್ರಿಗೆ ಖಂಡಿತ. ಬಟ್ ಆದರೆ ಏನಂದರೆ ನೀ ಫಂಕ್ಷನಾಲಿಟಿ ತುಂಬ ಎಫೆಕ್ಟ್ ಆಗುತ್ತೆ. ನೀ ಫಂಕ್ಷನಾಲಿಟಿ ಹೇಗೆ ಎಫೆಕ್ಟ್ ಆಗುತ್ತೆ, ನೀ ಸ್ಟಿಫ್ ಆಗಿಬಿಡುತ್ತೆ. ಇವಾಗ ಸೇಮ್ ನಿಮ್ಮ ಒಂದು ಸ್ಕೂಟಿ ಅಥವಾ ಬೈಕ್ ಇದ್ದಂಗೆ, ನಾವು ಅದನ್ನು ಕಂಟಿನ್ಯೂಸ್ಲಿ ನಾವು ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀ ಜಾಮ್ ಆಗಿಬಿಡುತ್ತೆ. ಸೊ ಮೂಮೆಂಟ್ ಇಸ್ ಗೋಲ್ಡ್. ಅದೇ ಯಾವಾಗ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಫ್ರ್ಯಾಕ್ಚರ್ ಇದೆ, ಬೋನ್ ಫ್ರ್ಯಾಕ್ಚರ್ ಇದೆ ಅಂತ ಹೇಳಿದಾಗ ನಾನೇ ಅದಕ್ಕೆ ಒಂದೇ ಪ್ಲಾಸ್ಟರ್ ಹಾಕ್ತೀನಿ, ಒಂದೇ ಅವ್ರಿಗೆ ಸ್ವಲ್ಪ ಮೂಮೆಂಟ್ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಹೇಳ್ತೀನಿ. ಬಟ್ ಆದರೆ ಪರ್ಟಿಕ್ಯುಲರ್ಲಿ ಈ ಥರ ACL ಟೇರ್ಸಲ್ಲಿ ಅಥವಾ ಇನ್ನೊಂದು ಕುಷನ್ ಟೇರ್ ಬರುತ್ತೆ, ಮೆನಿಸ್ಕಸ್ ಟೇರ್ ಅಂತ ಹೇಳಿ, ಆ ಮೆನಿಸ್ಕಸ್ ಟೇರ್ಸಲ್ಲಿ ಈ ಥರ ಟೇರ್ಸಲ್ಲಿ ಡೆಫಿನೆಟ್ಲಿ ರೆಸ್ಟ್ ತೊಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನೀವು ಮಂಡಿಯ ಮೂಮೆಂಟ್ಸ್ ನೀವು ಎಷ್ಟು ಮಾಡ್ತೀರಾ ಅಷ್ಟು ಬೇಗ ನಿಮ್ಮ ಮೊಬಿಲಿಟಿ ಫಸ್ಟ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಥರ ಟೇರ್ಸ್ ಆದಾಗ ಮಂಡಿ ಒಳಗಡೆ ರಕ್ತ ಕಲೆಕ್ಷನ್ ಆಗುತ್ತೆ, ಅದನ್ನು ನಾವು ಹೆಮಟೋಮಾ ಅಂತ ಕರಿತೀವಿ. ಮಂಡಿ ಒಳಗಡೆ ಬ್ಲಡ್ ಕಲೆಕ್ಟ್ ಆಗುತ್ತೆ ಟೇರ್ ಆಗ್ತಾ ಇದ್ದಂಗೆ. ಸೊ ಮಂಡಿ ಸ್ವಲ್ಪ ಸ್ವೆಲ್ಲಪ್ ಆಗುತ್ತೆ. ನಾವು ಮೂಮೆಂಟ್ಸ್ನ ನಾವು ಎಷ್ಟು ಬೇಗ ನಾವು ಮಾಡ್ತೀವಿ, ಎಷ್ಟು ಆ್ಯಕ್ಟಿವ್ ಆಗಿ ಮಾಡ್ತೀವಿ, ಅಷ್ಟು ಬೇಗ ಬ್ಲಡ್ ಕಲೆಕ್ಷನ್ ಆಗಿರೋಂಥದ್ದು ಎಬ್ಸಾರ್ಬ್ ಆಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಅದಾದಮೇಲೆ ಮೂಮೆಂಟ್ಸ್ ಬರೋದ್ರ ಜೊತೆಗೆ ಪೇಯ್ನ್ ಕೂಡ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಐ ಅಗ್ರಿ. ಏನು ಅಂತ ಹೇಳಿದ್ರೆ, ಇನಿಷಿಯಲಿ ನಾನು ಪೇಷಂಟ್ಸಿಗೆ ಹೇಳಿದಾಗ ಇಲ್ಲ ನೀವು ಮೂಮೆಂಟ್ ಮಾಡಬೇಕು ಅಂತ ಹೇಳಿದಾಗ ದೆ ಗೆಟ್ ಆ್ಯಂಕ್ಷಿಯಸ್, ಸರ್ ಪೇಯ್ನ್ ಇದೆ, ನಾನು ಹೇಗೆ ಮೂವ್ ಮಾಡೋದು ಅಂತ ಹೇಳಿ. ಬಟ್ ಟ್ರಸ್ಟ್ ಮೀ, ಸ್ಟಾರ್ಟಿಂಗ್ ಡೇಯಿಂದನೇ ನೀವು ಮೂಮೆಂಟ್ಸ್ ನೀವು ಮಾಡಿದಾಗ ನಿಮಗೆ ಸ್ವೆಲ್ಲಿಂಗ್ ಬೇಗ ಕಡಿಮೆ ಆಗುತ್ತೆ, ಆಮೇಲೆ ಮೊಬಿಲಿಟಿ ಬೇಗ ಬರುತ್ತೆ. ಅದಾದಮೇಲೆ ಇನ್ನೂ ನೀವು ಆರಾಮ್ಸೆ ನೀವು ನಡಿಬಹುದು. ಅಮೇಝಿಂಗ್. ಸೊ ಟೈಮಿಂಗ್ ಇಸ್ ಇಮಿಡಿಯೇಟ್ ಆಗಿ ಸರ್ಜರಿ ಬೇಡ? ಇಮಿಡಿಯೇಟ್ಲಿ ಅಂತೂ ಡೆಫಿನೆಟ್ಲಿ ಯಾವುದೇ ಈ ಥರ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಇಮಿಡಿಯೇಟ್ ಸರ್ಜರಿ ಇಸ್ ನಾಟ್ ಅಡ್ವೈಸಬಲ್. ಅಟ್ಲೀಸ್ಟ್ ಇಮಿಡಿಯೇಟ್ಲಿ ಇವಾಗ ಇಂಜುರಿ ಆದಾಗ ನೀ ಇಸ್ ರೆಡ್ ಹಾಟ್, ಇಟ್ ಈಸ್ ಆ್ಯಂಗ್ರಿ ನೀ ಮೇಲೆ ನಾವು ಯಾವತ್ತೂ ಆಪ್ರೇಟ್ ಮಾಡಲೇಬಾರ್ದು. ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದು 2 to 3 ವೀಕ್ಸ್ ಅದರದ್ದೇ ಆದಂಥ ಟೈಮ್ ಕೊಡಬೇಕು, ಸ್ವಲ್ಪ ಕೂಲ್ ಡೌನ್ ಆಗೋದಕ್ಕೆ. ಒಂದ್ಸಲ ಕೂಲ್ ಡೌನ್ ಆದಮೇಲೆ ನಾವು ಮಾಡ್ಬೋದು. ಅಂದರೆ ಇವಾಗ ನಾನು 3 ವೀಕ್ಸ್ ಆದಮೇಲೆ ನಾನು ಮಾಡಬೇಕು ಅಂತ ಹೇಳ್ತಿಲ್ಲ. ನಾನು ಟೈಮ್ ಫ್ರೇಮ್ ಇಡ್ತೀನಿ ಅಂತ ಹೇಳಿದ್ರೆ 3 to 6 ವೀಕ್ಸ್.
ಈ 3 to 6 ವೀಕ್ಸಲ್ಲಿ ಮಾಡಬೇಕು ಅಂತ ಹೇಳಿ. ಬಟ್ ಅದೇ ಏನು ಅಂತ ಹೇಳಿದ್ರೆ ಕೆಲವೊಬ್ರು ಪೇಷಂಟ್ಸ್ ಇದ್ದಾರೆ, ಅವರು 1 ವರ್ಷ ಆದಮೇಲೆ, 2 ವರ್ಷ ಆದಮೇಲೆ, 3 ವರ್ಷ ಆದಮೇಲೆಲ್ಲ ಬರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಇನಿಷಿಯಲಿ ಅವ್ರಿಗೆ ಇದ್ದಿದ್ದ ಪೇಯ್ನು ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ ಇವೆಂಚುವಲಿ. ಇವಾಗ ACL ಟೇರ್ ಆದಾಗ ಪೇಯ್ನ್ ಬರೋವಂಥದ್ದು ಲಿಗಮೆಂಟ್ ಟೇರ್ ಆಗಿದೆ ಅಂತ ಅಲ್ಲ, ಒಳಗಡೆ ಇರೋಂತಹ ಏನು ಬ್ಲಡ್ ಕಲೆಕ್ಷನಿಂದಾಗಿ ಜಾಸ್ತಿ ಮಟ್ಟಿಗೆ ಪೇಯ್ನ್ ಬರೋವಂಥದ್ದು. ಸೊ 1 ವಾರ ಅಥವಾ 2 ವಾರದಲ್ಲಿ ನಿಮ್ಮ ಮಂಡಿಯಲ್ಲಿರುವಂಥ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಪೇಯ್ನ್ ಹೊರಟೋಗುತ್ತೆ. ಪೇಷಂಟ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಓಕೆ, ನಮ್ಮ ಪೇಯ್ನ್ ಹೊರಟೋಯ್ತು, ಸೊ ಹಾಗಿದ್ರೆ ನನ್ನ ಮಂಡಿ ಚೆನ್ನಾಗಾಯಿತು, ಏನೂ ತೊಂದರೆ ಇಲ್ಲ ಹಾಗಂತ ಹೇಳಿ ಅವ್ರು ಮತ್ತೆ ಪುನಃ ಆಡೋದಕ್ಕೆ ಹೋಗ್ತಾರೆ, ಮತ್ತು ಪುನಃ ಟ್ವಿಸ್ಟ್ ಮಾಡ್ಕೊತಾರೆ, ಮತ್ತು ಪುನಃ ನನ್ನ ಹತ್ರ ಬರ್ತಾರೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಪ್ರಾಪರ್ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ಹತ್ರ ಅಡ್ವೈಸ್ ತೊಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. Wake up to fresh ideas. Repose. So now I have some questions around sports injuries, young athletes ಅನ್ನ ಮನಸ್ಸಲ್ಲಿ ಇಟ್ಕೊಂಡು. ಸೊ ಟುಡೇ ಅತಿ ಕಾಮನ್ ಸ್ಪೋರ್ಟ್ಸ್ ಇಂಜುರಿ ಯಾವುದು? ಬೆಂಗಳೂರು ಪಾಪ್ಯುಲೇಷನ್ನು, ಕರ್ನಾಟಕ ಪಾಪ್ಯುಲೇಷನ್ ಅಂತ ಮನಸ್ಸಲ್ಲಿ ಇಟ್ಕೊಳ್ಳೋದಾದ್ರೆ ಬೆಂಗಳೂರು ಫಸ್ಟ್ ತೊಗೊಳ್ಳೋಣ. ಐ ಥಿಂಕ್ ಬೆಂಗಳೂರು ಇಸ್ ವೆರಿ ಡಿಫ್ರೆಂಟ್ ಟುಡೇ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫುಟ್ಬಾಲ್ ಟರ್ಫ್ಸ್ ಆಗೋಗಿದೆ, ಫುಟ್ಬಾಲ್ ಕ್ರೇಜ್, ಬ್ಯಾಡ್ಮಿಂಟನ್ ಇಸ್ ಪಿಕಲ್ ಬಾಲ್ ದೀಸ್ ಡೇಸ್ ಪಿಕಲ್ ಬಾಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾನು ನೋಡೋಂಥ ಸ್ಪೋರ್ಟ್ಸ್ ಇಂಜುರೀಸ್ ತುಂಬ ಜಾಸ್ತಿ ಅಂತ ಹೇಳಿದ್ರೆ ನೀ ಸ್ಪೋರ್ಟ್ಸ್ ಇಂಜುರೀಸ್ ತುಂಬ ಜಾಸ್ತಿ. ನೆಕ್ಸ್ಟ್ ಆ್ಯಂಕಲ್ ಇಂಜುರೀಸ್ ಬಿಕಾಸ್ ಆಫ್ ಆ್ಯಂಕಲ್ ಟ್ವಿಸ್ಟ್ ತುಂಬ ಜಾಸ್ತಿ. ಅದಾದಮೇಲೆ ಈ ಎಲ್ಲ ಸ್ಪೋರ್ಟ್ಸ್ ರಿಲೇಟೆಡ್, ಎಲ್ಲ ಸ್ಪೋರ್ಟ್ಸ್ ಹೌದೌದು. ಆಮೇಲೆ ಶೋಲ್ಡರ್ ಸ್ಪೋರ್ಟ್ಸ್ ಇಂಜುರೀಸ್ ಆಲ್ಸೋ ತುಂಬ ಕಾಮನ್. ಸೊ ನೀಯಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಹೇಳಿದ್ರೆ ನಾವು ಡಿಸ್ಕಸ್ ಮಾಡ್ದಂಗೆ ACL ಟೇರ್, ಅದು ಒಂದು ಲಿಗಮೆಂಟ್. ಅದಾದಮೇಲೆ ಮೆನಿಸ್ಕಸ್ ಅಂತ ಹೇಳಿದರೆ ನಮ್ಮ ಮಂಡಿಯ ಒಂದು ಕುಷನ್. ಅದು ನಾವು ಇವಾಗ ಈ ಚೇರ್ ಮೇಲೆ ನಾನು ಕೂತಿದ್ದೀನಿ ಅಂತ ಹೇಳಿದ್ರೆ ಕುಷನ್ ಏನು ನನಗೆ ಸಪೋರ್ಟ್ ಮಾಡ್ತಾ ಇದೆ, ಅದೇ ರೀತಿ ಮೆನಿಸ್ಕಸ್ ಕೂಡ ಅದೇ ರೀತಿ ಸಪೋರ್ಟ್ ಮಾಡುತ್ತೆ. ಸೊ ಮೆನಿಸ್ಕಸ್ ಆಲ್ಸೋ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಇನ್ ಕೇಸ್ ಏನಾದರೂ ಒಂದು ಏನು ಟೇರ್ ಆಗಿದೆ, ಹರಿದೋಗಿದೆ ಅಂದಾಗ ನಾವು ಇನಿಷಿಯಲಿ ನಾವು ಯಾವ ಥರ ಟೇರ್ ಅಂತ ಹೇಳಿ ಅದನ್ನು ಡಯಾಗ್ನೋಸ್ ಮಾಡಬೇಕು ನಾವು. ಇಸ್ ಇಟ್ ಎ ಸ್ಟೇಬಲ್ ಟೇರ್ ಆರ್ ಅನ್ಸ್ಟೇಬಲ್ ಟೇರ್? ಸೊ ಫಸ್ಟ್ಲಿ ಮೆನಿಸ್ಕಸ್ ಯಾಕೆ ಟೇರ್ ಆಗುತ್ತೆ? ಮೆನಿಸ್ಕಸ್ ಯಾವಾಗ ಅಂತ ಹೇಳಿದ್ರೆ ಇವಾಗ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ನಾನು ತೊಗೊಂಡ್ರೆ ಮೆನಿಸ್ಕಸ್ ಟೇರ್ ಆಗೋದು 2 ಥರ. ಒಂದೇನು ಅಂತ ಹೇಳಿದ್ರೆ ವಿತ್ ಸ್ಪೋರ್ಟ್ಸ್ ಇಂಜುರೀಸ್, ಒಂದೇನು ಅಂತ ಹೇಳಿದ್ರೆ ವಯಸ್ಸಾಗ್ತಾ ಆಗುವಂಥ ಮೆನಿಸ್ಕಸ್ ಟೇರ್ಸ್ ಬೇರೆ. ಸೊ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಏನು ಮೆನಿಸ್ಕಸ್ ಟೇರ್ಸ್ ಆಗುತ್ತೆ, ದ್ಯಾಟ್ ಈಸ್ ಬಿಕಾಸ್ ಆಫ್ ಟ್ವಿಸ್ಟಿಂಗ್ ನೀ ಇಂಜುರಿ. ಇವಾಗ ನೀ ಇರುವಂಥದ್ದು ಈ ಥರ ಟ್ವಿಸ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಲಿಗಮೆಂಟ್ ಟೇರ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಈ ಥೈ ಬೋನ್ ಇರೋವಂಥದ್ದು ನಿಮ್ಮ ಶಿನ್ ಬೋನ್ ಮೇಲೆ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಹಿಂಗೆ ಟ್ವಿಸ್ಟ್ ಆಗುವಂಥದ್ದು. ಸೊ ಹಾಗಾಗಿ ಇದು ಎರಡರ ಮಧ್ಯೆ ಇರುವಂತಹ ಮೆನಿಸ್ಕಸ್ ಅಥವಾ ಕುಷನ್ನು ಬಿಕಾಸ್ ಆಫ್ ದ್ಯಾಟ್ ಗ್ರೈಂಡಿಂಗ್ ಫೋರ್ಸ್ ಟೇರ್ ಆಗುತ್ತೆ. ಅದು ಒಂದು ಸಿನಾರಿಯೋ ಅದು. ಸೊ ಎರಡನೇ ಸಿನಾರಿಯೋ ಏನು ಅಂತ ಹೇಳಿದ್ರೆ ನಿಮಗೆ ಮಂಡಿ ಟ್ವಿಸ್ಟ್ ಆಗಿರುತ್ತೆ, ACL ಲಿಗಮೆಂಟ್ ಟೇರ್ ಆಗಿರುತ್ತೆ, ಬಟ್ ಮೆನಿಸ್ಕಸ್ ಟೇರ್ ಏನೂ ಆಗಿರೋದಿಲ್ಲ. ಬಟ್ ಜನ ಅದನ್ನು ಇಗ್ನೋರ್ ಮಾಡ್ತಾರೆ. ಏನಕ್ಕೆ ಅಂದರೆ ಅವಾಗ ನಾನು ನಿಮಗೆ ಹೇಳ್ದಂಗೆ ಏನೂ ಆಗೋದಿಲ್ಲ, ACL ಟೇರ್ ತಾನೇ ಆಗಿರೋದು, ಪರವಾಗಿಲ್ಲ, ನನಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಅವ್ರು ಅದ್ರ ಜೊತೆನೇ ನಡಿಲಿಕ್ಕೆ ಶುರು ಮಾಡ್ತಾರೆ, ಅದ್ರ ಜೊತೆನೇ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಪುನಃ ಅವ್ರ ಮಂಡಿ ಮತ್ತೆ ಟ್ವಿಸ್ಟ್ ಆಗುತ್ತೆ. ಆ ಟ್ವಿಸ್ಟ್ ಆಗಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೆನಿಸ್ಕಸ್ ಟೇರ್ ಆಗುತ್ತೆ. ಪ್ರತಿ ಸಲ ಅವ್ರ ಮಂಡಿ ಬಕಲ್ ಆಗಬೇಕಾದ್ರೆ, ಪ್ರತಿ ಸಲ ಅವ್ರ ಮಂಡಿ ಟ್ವಿಸ್ಟ್ ಆಗಬೇಕಾದ್ರೆ ಬಿಕಾಸ್ ಆಫ್ ದ್ಯಾಟ್ ಎಕ್ಸ್ಟ್ರೀಮ್ ಗ್ರೈಂಡಿಂಗ್ ಫೋರ್ಸ್ ಮೆನಿಸ್ಕಸ್ ಟೇರ್ ಆಗುವಂಥದ್ದು ತುಂಬಾ ಕಾಮನ್. ಸೊ ಆಗಿರೋದು ಡೆಫಿನೆಟ್ಲಿ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಲಿಗಮೆಂಟ್ ಟೇರ್ಸ್ ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ಇದು ಎಲ್ಲದ್ರ ಬಗ್ಗೆ ಪೇಷಂಟಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರನೇ ಇವಾಗ ನಾನು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಪ್ರೊಫೆಷ್ನಲ್ಗೆ ನಾನು ACL ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡಬೇಕು ನಿನಗೆ ಅಂತ ನಾನು ಅಡ್ವೈಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವ್ನು ಫಾರ್ ಎಕ್ಸಾಂಪಲ್ ಇಲ್ಲ ಸರ್ ನಾನು ತುಂಬ ಬ್ಯುಸಿ ಇದ್ದೀನಿ ಇವಾಗ ರೈಟ್ ನಾವು ಸರ್ ನನಗೆ ಆಗೋದಿಲ್ಲ, ಒಂದು 6 ಮಂತ್ಸ್ ಬಿಟ್ಟು ನಾನು ಮಾಡಿಸ್ಕೊತೀನಿ, 1 ಇಯರ್ ಬಿಟ್ಟು ನಾನು ಮಾಡಿಸ್ಕೊತೀನಿ ಅಂತ ಅವ್ನು ಹೇಳ್ದ ಅಂತ ಹೇಳಿದ್ರೆ ನಾನು ಅವನಿಗೆ ಏನಂತೀನಿ ಅಂತ ಹೇಳಿದ್ರೆ ಓಕೆ, ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಏನಕ್ಕೆ ಅಂತ ಹೇಳಿದ್ರೆ ನೀನು ಮತ್ತೆ ಪುನಃ ಇನ್ ಕೇಸ್ ಏನಾದರೂ ನೀನು ಆಡ್ಲಿಕ್ಕೆ ಹೋದ್ಯಾ ಅಂತ ಹೇಳಿದ್ರೆ ಮತ್ತೆ ಪುನಃ ನಿನಗೆ ಈ ಥರ ಟ್ವಿಸ್ಟಿಂಗ್ ಇಂಜುರಿ ಆಯಿತು ಅಂತ ಹೇಳಿದ್ರೆ ಆವಾಗ ಡೆಫಿನೆಟ್ಲಿ ಮೆನಿಸ್ಕಸ್ ಟೇರ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಆವಾಗ ನಿನ್ನ ಮಂಡಿಯ ಕಂಡೀಷನ್ ಹಾಳಾಗ್ತಾ ಇದೆ, ಜೊತೆಗೆ ನನ್ನ ಕೆಲಸ ಕೂಡ ಜಾಸ್ತಿ ಆಗುತ್ತೆ. ಅದಾದಮೇಲೆ ನಿನಗೆ ಬರೀ ACL ಇದ್ದಾಗ ರಿಕವರಿ ಈಸ್ ವೆರಿ ಕ್ವಿಕ್, ವೆರಿ ರ್ಯಾಪಿಡ್. ಜೊತೆಗೆ ಮೆನಿಸ್ಕಸ್ ಕೂಡ ಇತ್ತು ಅಂತ ಹೇಳಿದ್ರೆ ನಿಮ್ಮ ರೀಹ್ಯಾಬ್ ಕೂಡ ಸ್ಲೋ ಆಗುತ್ತೆ, ಅದಾದಮೇಲೆ ನಿಮ್ಮ ರಿಕವರಿ ಕೂಡ ಸ್ಲೋ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಬರೀ ACL ಒಬ್ಬ ಪೇಷಂಟ್ಗಿತ್ತು ಅಂತ ಹೇಳಿದ್ರೆ ಫಸ್ಟ್ ಡೇಯಿಂದ ಅವ್ನು 100% ವೆಯ್ಟ್ ಹಾಕಿ ನಡಿಬಹುದು. ಫಸ್ಟ್ ಡೇನೇ ಅವ್ನು ಮಂಡಿ ಮಡಿಚ್ಕೊಂಡು ಕೂರಬಹುದು. ಅವನ ರುಟೀನ್ ಆ್ಯಕ್ಟಿವಿಟೀಸ್ ಏನಿದೆ ಪ್ರತಿಯೊಂದನ್ನು ಅವ್ನು ಫಸ್ಟ್ ಡೇಯಿಂದನೇ ಮಾಡಬಹುದು. ಇದು ಆರ್ಥ್ರೋಸ್ಕೋಪಿ ಸರ್ಜರಿ ಆಗಿರೋದ್ರಿಂದ, ಕೀ ಹೋಲ್ ಮೂಲಕ ಮಾಡೋ ಸರ್ಜರಿ ಆಗಿರೋದ್ರಿಂದ ಇನಿಷಿಯಲಿ ಫಸ್ಟ್ ಡೇ ಪೇಷಂಟ್ಸಿಗೆ ಒಂದು ಸ್ವಲ್ಪ ಮಟ್ಟಿಗೆ ಪೇಯ್ನ್ ಇರಬಹುದು, ಇನಿಷಿಯಲಿ ಫಸ್ಟ್ ಡೇ. ಅದಾದಮೇಲೆ ಬೈ ದಿ ಎಂಡ್ ಆಫ್ 7 days ದೇ ವಿಲ್ ಬಿ ವೆರಿ ಕಂಫರ್ಟಬಲ್.
ಅವ್ರಿಗೆ ಅಷ್ಟು ಪೇಯ್ನ್ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸ್ಟಿಫ್ನೆಸ್ ಅಥವಾ ಡಿಸ್ಕಂಫರ್ಟ್ ಅವ್ರು ಫೀಲ್ ಮಾಡ್ಬೋದು, ಬಟ್ ಟು ಕ್ಯಾರಿ ಔಟ್ ರೂಟೀನ್ ಆ್ಯಕ್ಟಿವಿಟೀಸ್ ದೇ ಆರ್ ವೆರಿ ವೆರಿ ಕಂಫರ್ಟಬಲ್. ಅದೇ ಇನ್ ಕೇಸ್ ಏನಾದರೂ ಫಾರ್ ಎಕ್ಸಾಂಪಲ್ ಪೇಷಂಟ್ದು ಮೆನಿಸ್ಕಸ್ ಟೇರ್ ಇತ್ತು ಅಂತ ಅಂದ್ಕೊಳ್ಳಿ, ಆ ಮೆನಿಸ್ಕಸ್ ಟೇರ್ನ ಕೂಡ ನಾನು ರಿಪೇರ್ ಮಾಡಿದ್ದೀನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಡೇಯಿಂದ ಪೇಷಂಟಿಗೆ 100% ವೆಯ್ಟ್ ಹಾಕಿಸಿ ನಡೆಸೋದಕ್ಕಾಗೋದಿಲ್ಲ. ನಾನು ಪೇಷಂಟಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ವಾಕರ್ ಜೊತೆ ಒಂದು 25% ವೆಯ್ಟ್ ಹಾಕಿ ಅಥವಾ 50% ವೆಯ್ಟ್ ಹಾಕಿ, ಡಿಪೆಂಡಿಂಗ್ ಆನ್ ದಿ ಕೈಂಡ್ ಆಫ್ ಮೆನಿಸ್ಕಸ್ ಟೇರ್. ಆ ಥರ ನಾನು ಅವ್ರಿಗೆ ಸಜೆಷನ್ ಕೊಡ್ತೀನಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ರುಟೀನ್ ಆ್ಯಕ್ಟಿವಿಟೀಸ್ ಎಲ್ಲದನ್ನು ಮೊದಲನೆಯಿಂದ ಮಾಡೋದಕ್ಕಾಗೋದಿಲ್ಲ. ಸೊ ಅವಾಗ ಸ್ವಲ್ಪ ರೀಹ್ಯಾಬ್ ಸ್ವಲ್ಪ ಸ್ಲೋ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ವಾಕಿಂಗ್ ಈಸ್ ಆ್ಯಕ್ಚುಲಿ ಎ ವೆರಿ ಬೇಸಿಕ್ ರಿಹ್ಯಾಬ್. ಇವಾಗ ಒಬ್ಬ ಪೇಷಂಟ್ ನಾನು ಆಪ್ರೇಟ್ ಮಾಡಾದ್ಮೇಲೆ ಅವನು ಪೂರ್ತಿ ಭಾರ ಬಿಟ್ಟು ನಡೀತಾ ಇದ್ದಾನೆ ಅಂತ ಹೇಳಿದ್ರೆ, ಹಿ ಈಸ್ ಆ್ಯಕ್ಟಿವೇಟಿಂಗ್ ಹಿಸ್ ಕ್ವಾಡ್ರಿಸೆಪ್ಸ್, ಹಿ ಈಸ್ ಆ್ಯಕ್ಟಿವೇಟಿಂಗ್ ಹಿಸ್ ಸರೌಂಡಿಂಗ್ ಮಸಲ್ಸ್. ಅದೇ ಒಂದು ಬೇಸಿಕ್ ಎಕ್ಸಸೈಸ್ ಥರ ದ್ಯಾಟ್ ಹೆಲ್ಪ್ಸ್ ಹಿಮ್.